ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಹೊಡೆದಾಟ ಆಗಿದೆ. ಕೆಲವು ಯೂಟ್ಯೂಬ್ ಮಾಡ್ತಾ ಇದ್ದ ಹುಡುಗರ ಮೇಲೆ ಒಂದು ಗುಂಪು 50ರಿಂದ 100 ಜನಗಳಿರೋ ಒಂದು ಗುಂಪು ಬಂದು ಹಲ್ಲೆ ಮಾಡಿದೆ. ಕೆಲವರು ಆಸ್ಪತ್ರೆ ಸೇರಿದ್ದಾರೆ. ಅವರ ಹಲ್ಲೆ ಮಾಡ್ತಾ ಇರೋದಕ್ಕೆ ಕೊಡ್ತಾ ಇರೋ ಸಮರ್ಥನೆ ಏನು? ನಮ್ಮ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ ಇಲ್ಲೇ ಸಲ್ಲದನ್ನ ಪ್ರಚಾರ ಮಾಡ್ತಿದ್ದಾರೆ. ಎಸ್, ಅವ್ರಿಗೆ ಸಹಜವಾಗಿ ಒಂದು ಹಳ್ಳಿ, ಒಂದು ಗ್ರಾಮ, ಯಾವುದೋ ಒಂದು ದೇವಸ್ಥಾನ ಇರಬಹುದು ಅಥವಾ ಬೇರೆ ಒಂದು ವ್ಯವಹಾರ ಇರಬಹುದು, ಅವ್ರು ಏನೇ ಹೇಳಿ ಹೆಗ್ಡೆ ಅವರು ಕಟ್ಟಿರೋ ದೊಡ್ಡ ಬಿಸಿನೆಸ್ ಸಂಸ್ಥೆ ಇದು. ದೇವಸ್ಥಾನದ ಹೆಸರು, ದೇವರ ಹೆಸರು ಎಲ್ಲ ಕಡೆ, ಬರೀ ಅಲ್ಲಲ್ಲ, ಎಲ್ಲೆಲ್ಲಿ ದೇವಸ್ಥಾನ ಯಶಸ್ವಿಯಾಗಿದ್ದಾವೋ ಇಟ್ ಈಸ್ ಬಿಸ್ನೆಸ್ ಸೆಂಟರ್ ಕೂಡ ಹೌದು. ಆದರೆ ಆ ಬಿಸ್ನೆಸ್ ಸೆಂಟರ್ ಆದಾಗ ಬರೀ ಹೆಗ್ಡೆ ಅಲ್ಲ, ಆ ಊರಿನ ಅನೇಕ ಜನಗಳು ಅದನ್ನ ಮೇಲೆ ಅವಲಂಬಿತರಾಗಿರ್ತಾರೆ. ಹೂ ಕಟ್ಟೋರು ಇರಬಹುದು, ಗಂಧದ ಕಡ್ಡಿ ಮಾರೋರು ಇರಬಹುದು, ಟೀ ಮಾರೋರು ಇರಬಹುದು, ಮಕ್ಕಳು ಆಟ ಸಾಮಾನು ಮಾರೋರು ಇರಬಹುದು. ಅದ್ರ ಬಗ್ಗೆ ನಾವು ಆ ಸೂಕ್ಷ್ಮತೆ ಬೆಳೆಸ್ಕೊಂಡಿರ್ಬೇಕಾಗತ್ತೆ. ಕಾರಣ ಎಂದರೆ, ನಾನು ನಮ್ಮವ್ರಿಗೆ ಹೇಳೋದು ಒಂದೇ, ನಮ್ಮ ಸಿಟ್ಟಿರೋದು ಒಂದು ಗುಂಪಿನ ಮೇಲೆ, ಅತ್ಯಾಚಾರ ದೌರ್ಜನ್ಯ ಎಸಗ್ತಾ ಇರೋ ಗುಂಪುಗಳ ಮೇಲೆ, ಊರಿನ ಮೇಲಲ್ಲ. ನಾನು ಹೇಳಿದ್ನಲ್ಲ, ಮೌಢ್ಯ ಬಿಟ್ಟಾಗ ಮೌಢ್ಯ ಬಿಟ್ಟು ಮೌಢ್ಯ ಇಟ್ಕೊಳ್ದೆ ಯಾರೇ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂದ್ರೂ ನಾವೇನು ಹೇಳೋಕ್ಕಾಗಲ್ಲ. ನೇತ್ರಾವತಿ ನದಿ ಹರಿಯುತ್ತೆ, ಪಕ್ಕದಲ್ಲಿ ಬೆಟ್ಟಗಳಿದ್ದಾವೆ, ಚೆನ್ನಾಗಿರೋ ಸೊಗಸಾದ ಸ್ಥಳ ಇರಬಹುದು, ಅದು ಇರೋ ಸಾಧ್ಯತೆ ಇದೆ. ಅದನ್ನು ನಾವು ಸರಿ ಇಲ್ಲ ಅನ್ನೋಕ್ಕಾಗಲ್ಲ. ಜನ ಪಾರ್ಕ್ಗೆ ಹೋಗ್ತಾರೆ, ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ, ಹಿಮಾಲಯಕ್ಕೆ ಹೋಗ್ತಾರೆ, ಯುರೋಪ್ಗೆ ಹೋಗ್ತಾರೆ, ಹಾಗೆ ಇಲ್ಲೂ ಹೋಗಬಹುದು. ಅದ್ರ ಬಗ್ಗೆ ನಾವು ಎಚ್ಚರದಿಂದ ಮಾಡಬೇಕು. ನಮ್ಮ ಸಿಟ್ಟು ಆಕ್ರೋಶ ಇರಬೇಕಾಗಿರೋದು ಆ ಗುಂಪಿನ ಮೇಲೆ ಮಾತ್ರ. ಇದು ನಾನು, ಯಾಕೆಂದರೆ ಆ ಯೂಟ್ಯೂಬ್ ನಡೆಸ್ತಾ ಇರೋ ಯಾರೂ ಕೂಡ ನನ್ನ ಸಂಪರ್ಕದಲ್ಲಿ ಇಲ್ಲದೆ ಹೋದರೂ ಕೂಡ ನನ್ನವರೇ. ವಿ ಆರ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ಈಗ ಅವ್ರ ವಿಷಯಕ್ಕೆ ಬರ್ತದೆ. ಯಾರು 50 ಜನ ಇವರು ಹೊಡೆದ್ರು, ಪೊಲೀಸ್ ಬಂದರೂ ಹೋಗ್ತಾ ಇಲ್ಲ, ಲಾಠಿ ಚಾರ್ಜ್ ಮಾಡಿದ್ರು ಹೋಗ್ತಾ ಇಲ್ಲ. ಅದಾದಮೇಲೆ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡು ಧರಣಿ ಮಾಡಿದ್ದಾರೆ. ಆ ಧರಣಿಯಲ್ಲಿ ಚೆನ್ನಾಗಿ ಮಾತನಾಡಿದ್ದಾರೆ. ನಮ್ಮ ಕೈಲಿ ಸುಳ್ಳು ಸಹಿಸೋಕ್ಕಾಗ್ತಿಲ್ಲ. ಗುಡ್. ನಿಮ್ಮ ಕಾವಂದ್ರ ಬಗ್ಗೆ ಸುಳ್ಳು ಸಹಿಸ್ಕೋಬೇಡಿ. ಕಾವಂದ್ರ ಬಗ್ಗೆ ನಿಮ್ಗೆ ಗೌರವ ಇದೆ, ಗುಡ್. ಕಾವಂದ್ರ ದೇವಮಾನವ, ಗುಡ್. ಅವರು ಸಾತ್ವಿಕ ವ್ಯಕ್ತಿ, ಗ್ರೇಟ್. ಮತ್ತು ಅವರಿಂದ 100 ಜನ ಅನ್ನ ತಿಂತಿದ್ದಾರೆ, ಎಸ್. ನಾವು ಕೂಡ ಅದಕ್ಕೋಸ್ಕರ ಅವ್ರನ್ನ ಹೊಗಳ್ತೀವಿ. ಆದರೆ ಅವ್ರನ್ನ ಒಂದು ಪ್ರಶ್ನೆ ಕೇಳಬೇಕು ನಾನು. ಅಲ್ಲಿ ಬಂದಿರೋ ಯೂಟ್ಯೂಬ್ನವರು ಅಥವಾ ಇಲ್ಲಿ ಮಾತಾಡ್ತಿರೋ ನಾನು, ಯಾರಾದರೂ ಆಗಲಿ, ಬೆಂಗಳೂರಿನಲ್ಲಿ ಯಾರೋ ಜನ ಸತ್ತಿದ್ದಾರೆ, ಯಾರೋ ಹೆಣ್ಮಗಳು ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದಾಳೆ ಅಂತ ನಾವು ನಿಮ್ಮೂರಿಗೆ ಬಂದಿದ್ದೀವ? ಅವಳು ಯಾರು? ಎಸ್, ನಿಮ್ಮೂರಿನ ದೇವಸ್ಥಾನ, ನಿಮ್ಮೂರಿನ ದಣಿ, ನಿಮ್ಮೂರಿನ ಕಾವಂದ, ಗುಡ್. ಆ ಹೆಣ್ಮಗಳು ನಿಮ್ಮ ಕಣ್ಣೆದ್ರಿಗೆ ಬೆಳೆದ ಹೆಣ್ಮಗಳಲ್ವಾ? ನನ್ನನ್ನು ಕೇಳ್ತಾರೆ, ನಿಮ್ಮ ಮಗಳಾಗಿದ್ರೆ ಏನು ಮಾಡ್ತಿದ್ರಿ ಸಾರ್? ಇದೊಂದು ಕಾಮನ್ ಆಗ್ಬಿಟ್ಟಿದೆ ಈ ಕ್ಲೀಶೆ. ಅವ್ನು ನಿಮ್ಮ ಮಗಳಾಗಿದ್ರೆ ಏನು ಮಾಡ್ತಿದ್ರಿ? ನಿಮ್ಮ ಮಗಳಿಗೆ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ರೆ ಏನು ಮಾಡ್ತಿದ್ರಿ? ನಿಮ್ಮ ಮಗಳಿಗೆ ಕರ್ಕೊಂಡೋಗಿ ಇದು ಮಾಡಿದ್ರಿ? ಏನು ನಾನ್ಸೆನ್ಸ್ ಇದೆ. ಅವಳ ಸೌಜನ್ಯ ನನ್ನ ಮಗಳ ಖಂಡಿತ ಅಲ್ಲ, ಯಾವ ರೀತಿಯಲ್ಲೂ ನನ್ನ ಮಗಳಲ್ಲ. ಆದರೆ ನನ್ನ ಒಳಗಡೆ ಹರಿತಾ ಇರೋ ಒಂದು ದ್ರವ್ಯ, ಮಾನವೀಯ ದ್ರವ್ಯ, ಅವಳು ಕೂಡ ನನ್ನ ಮಗಳು ಆ ಇದರಲ್ಲಿ ಸಿಕ್ಕೋಬಹುದಾಗಿತ್ತು. ಅಂತಹ ಸಂಕಟಕ್ಕೆ, ಅಂತಹ ದೌರ್ಜನ್ಯಕ್ಕೆ ಅಂತ ಆಲೋಚನೆ ಮಾಡ್ಬೋದೇ ಹೊರತು, ಅವಳನ್ನ ನಿಮ್ಮ ಮಗಳು ಅಂದ್ಕೊಳ್ಳಿ ಅಂತ ಮಾತಾಡ್ತಾರಲ್ಲ, ನೀವೆಲ್ಲ ಯಾಕೆ ಮನೇಲಿ ಕೂತಿದ್ದೀರಿ? ಯಾರು ಮಾಡಿದ್ದಾರೆ ಅಂತ ಕಂಡಿಡ್ದು ಯಾಕೇನೂ ಮಾಡ್ತಾ ಇಲ್ಲ? ಯಾಕೆ ಅವ್ರನ್ನ ಬೆಂಕಿಗೆ ಹಾಕ್ತಾ ಇಲ್ಲ? ಸೊ ಇಂಥ ಮಾತನ್ನು ಆಡಬೇಡಿ, ಕ್ಲೀಶೆ ಮಾತುಗಳಿವು. ಯಾಕೆ ನಾನು ಮಾಡಿರೋ ಆ ಸಂಪಾದನೆಯಲ್ಲಿ ಸೌಜನ್ಯ ಪಾಲು ಹೋಗ್ತಾ ಇರಲಿಲ್ಲ, ಅಥವಾ ಬೇರೆ ಮಕ್ಕಳು ಸಾಯ್ತಾ ಇದ್ದಾರಲ್ಲ. ಮತ್ತು ನಮ್ಮ ಕಣ್ಣೆದ್ರಿಗೇನೆ ಎಷ್ಟು ಮಕ್ಕಳು ಊಟ ಇಲ್ಲದ್ರೆ ನರಳ್ತಾ ಇದ್ದಾವೆ. ಸಣ್ಣ ಮಕ್ಕಳು, 5 ವರ್ಷ 6 ವರ್ಷ ಮಕ್ಕಳು. ಅವರಿಂದ ನಮ್ಮ ಮಕ್ಕಳು ಅಂತ ಯಾರೋ ಊಟ ಬಿಟ್ಟಿದಾರ? ಪಹಲ್ಗಾಮ್ ಮೇಲೆ ಸತ್ರಲ್ಲ ಜನಗಳು, ಅದಕ್ಕೋಸ್ಕರ ಒಂದು ಊಟ ಬಿಟ್ಟಿದ್ದೀವ ನಾವು? ನೀವೇ ನಿಮ್ಮ ಅಣ್ಣ ತಮ್ಮ ಆಗಿದ್ರೆ ಅಂತ ಹೇಳೋದಿದೆಯಲ್ಲ. ಸಿ, ವಿ ಹ್ಯಾವ್ ಟು ಐಡೆಂಟಿಫೈ. ಒಂದು ಇದರಲ್ಲಿ ಒಂದು ಸಮಾಜದಲ್ಲಿ, ಸಮಾಜದಲ್ಲಿ ಸ್ವಾಸ್ಥ್ಯ ಸಮೂಹದಲ್ಲಿ ಯಾರಿಗೂ ಸಂಕಟ ಆಗಬಾರ್ದು, ದೌರ್ಜನ್ಯ ಆಗಬಾರ್ದು ಅಂತ ಇಟ್ಕೊಂಡಿರ್ಬೇಕೆ ಹೊತ್ತು, ಅದು ನಿಮ್ಮ ಮಗಳ, ನೀವು ಫೈಟ್ ಮಾಡಿ ಅಲ್ಲಿಗೆ ಬನ್ನಿ, ಧರ್ಮಸ್ಥಳಕ್ಕೆ ಹೋಗಿ. ನಾನ್ಸೆನ್ಸ್. ಧರ್ಮಸ್ಥಳಕ್ಕೆ ಹೋಗಿ ಏನು ಮಾಡಲಿ ನಾನು? ಧರ್ಮಸ್ಥಳದಲ್ಲಿ ಹೋಗಿ ಹೆಗ್ಡೆ ಕಡೆಯವ್ರನ್ನ ಕೇಳಿದ್ರೆ ಹೆಗ್ಡೆ ಇವ್ರು ಏನು ಹೇಳ್ತಾರೆ? ಸಾರ್ ಎಲ್ಲ ಸುಳ್ಳು ಹೇಳ್ತಿದ್ದಾರೆ, ಸೌಜನ್ಯ ಸತ್ತದ್ದೇ ಬೇರೆಯವರಿಂದ, ಸೌಜನ್ಯ ಪರ ಹೋರಾಟ ಮಾಡ್ತಿರೋರು ಏನು ಹೇಳ್ತಾರೆ? ಹೆಗ್ಡೆ ಬಳಗದವರು ಅಂತ. ನನಗೆ ಆ ಇದಿದೆಯಾ, ತಾಂತ್ರಿಕ ಸಲಕರಣೆ ಆಗಲಿ, ಅಧಿಕಾರ ಆಗಲಿ ಇದೆಯಾ? ಅದಿರೋದು ಪೊಲೀಸರು ಮಾತ್ರ. ಸೊ ನಾವು ಹೇಳೋದು, ಈಗ ಆ ಹೆಣ್ಣು ಮಗಳು ನನ್ನ ಮಗಳಲ್ಲ, ಆದರೆ ಆ ಊರಿನ ಮಗಳು. ಅಲ್ಲಿ ನೆನ್ನೆ ಹೊಡೆದಿದ್ದಾರಲ್ಲ, ಅವರಿಗೆ ಸ್ವಲ್ಪ ಒಂದು ಅಷ್ಟು ಆಗಿದೆಯಲ್ಲ, ನಾವು 35-40 ವರ್ಷ. ನೀವೆಲ್ಲ ನೋಡಿಲ್ವಾ ಸೌಜನ್ಯನ? ನಿಮ್ಮ ಕಣ್ಣೆದ್ರು ಓಡಾಡಿಲ್ವಾ? ನಿಮ್ಮಲ್ಲಿ ಅನೇಕ ಜನ ಬಹುಶಃ
ಅವ್ರ ತಲೆ ಮೇಲೆ ಕೈ ಇಟ್ಟಿರ್ತೀರಿ, ಪುಟ್ಟ ಮಗು ನಿಮ್ಮ ಬಳದಾಗ ಕೈ ಇಟ್ಟಿರ್ತೀರಿ, ತಲೆ ಸವರಿರ್ತೀರಿ, ಎತ್ಕೊಂಡಿರ್ತೀರಿ, ಬೆನ್ ಸವರಿರ್ತೀರಿ. ಅಷ್ಟು ಮಾಡಿದಾಗ ಖಂಡಿತ ಆ ಒಂದು ಜೈವಿಕ ಸಂಬಂಧ ನಮ್ಮಿಂದ ದಟ್ಟವಾಗಿರುತ್ತೆ. ಈಗ ನಾನು ಎತ್ತು ಬೆಳೆಸಿರೋ ಮಕ್ಕಳು, ನನ್ನ ಮಗಳು ಬಿಡಿ, ನಾನು ಹೆತ್ತು ಬೆಳೆಸಿರೋ ಮಕ್ಕಳುಗಳು, ನನ್ನ ಸ್ನೇಹಿತರ ಮಕ್ಕಳು, ಗೊತ್ತಿರೋ ಮಕ್ಕಳು, ಅವ್ರು ಈ ರೀತಿ ಆದರೆ ಏನು ಮಾಡ್ತಿದ್ದೆ ನಾನು ಮಾತನಾಡಲ್ಲ. ಅದು ಯಾವ ಬಲಿಷ್ಠ ವ್ಯಕ್ತಿ ಮಾಡಿದಾನೆ, ಏನು ಮಾಡ್ತಿದ್ದೆ ನಾನು, ಯಾಕೆಂದರೆ ಆ ಜೈವಿಕ ಸಂಬಂಧ ನನಗೆ ಬಂದಿರುತ್ತೆ, ನನ್ನನ್ನು ಕೊರಿಯೋದಕ್ಕೆ ಶುರು ಮಾಡುತ್ತೆ, ನನ್ನನ್ನು ಬೇಯಿಸುತ್ತೆ. ಆಗ ನೀವು ಮಾಡಿದ್ರಲ್ಲಪ್ಪ, ನೆನ್ನೆ ಹೊಡೆದ್ರಲ್ಲ ಆ ಹುಡುಗರುಗಳಿಗೆ, ಯೂಟ್ಯೂಬರ್ಗಳಿಗೆ ಹೊಡೆದ್ರಲ್ಲ, ಗುಡ್. ಯಾಕೆ ಸೌಜನ್ಯ ಹತ್ಯೆ ಮಾಡಿದವನಿಗೆ ಇದುವರೆಗೂ ನೀವು ಯಾರು ಹೊಡೆದಿಲ್ಲ? ಯಾಕೆ ಹಿಡ್ದಿಲ್ಲ? ಮತ್ತು ನೀವು ಹೇಳ್ಬೇಡಿ ನಾವು ನೆನೆಸ್ಕೊಂಡು ಹೇಳ್ತಿದ್ದೀವಿ. ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಈ ಅಸ್ಥಿ ಪಂಜರಗಳ ವಿಷಯ ಇದು ನನಗೆ ಖಂಡಿತ ಹೆಚ್ಚು ಆಸಕ್ತಿ ಇಲ್ಲ. ಮತ್ತು ಯಾರು ಏನಾದರೂ ಅಂದ್ಕೊಳ್ಳೋದು ನೀವೇನು ಹೆಗ್ಡೆ ಪರ, ನೋ ನಾನ್ಸೆನ್ಸ್. ಈ ಅಸ್ಥಿ ಪಂಜರಗಳ ಮೂಲಕ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾರನ್ನೂ ಒಳಗಡೆ ಕಳ್ಸೋಕ್ಕಾಗಲ್ಲ ಅನ್ಲೆಸ್ ದಟ್ ಮ್ಯಾನ್ ಪ್ರೂವ್ಸ್. ಯಾರು ಈಗ ಭೀಮಾ ಅಂತ ಇದನ್ನಲ್ಲ, ಅವ್ನು ಪ್ರೂವ್ ಮಾಡಬೇಕು, ನನಗೆ ಇಂಥವ್ರು ಕೊಟ್ಟಿದ್ದಾರೆ, ಇವ್ರ ಹೆಸರು ಬಸವ, ಇವ್ರ ಹೆಸರು ತಿಮ್ಮ, ಇವ್ರ ಹೆಸರು ರಾಮು ಅಂತ ಹೆಸರು ಹೇಳಿ ಅದನ್ನ ಎನ್ಕ್ವೈರಿ ಮಾಡ್ತಾರೆ. ಪೊಲೀಸ್ಗೆ ಸತ್ಯ ತಿಳ್ಕೊಳ್ಳೋ ಒಂದು ಇದಿರುತ್ತೆ, ಏನು ಅನೇಕ ಸಾಧ್ಯತೆಗಳಿರ್ತದೆ. ಆ ಸತ್ಯ ಅಂತ ಗೊತ್ತಾದಾಗ ಅವನಿಗೆ ಆಗಬಹುದೇ ಹೊರತು ಈ ಅಸ್ಥಿ ಪಂಜರಗಳನ್ನ ಇಟ್ಕೊಂಡು ಆ DNA ಟೆಸ್ಟ್ ಮಾಡಿಸಿ ಅದು ಇದಾಗಿತ್ತೋ ಇಲ್ಲೋ, ಪೊಲೀಸ್ ಸಮ್ಮತಿಯಲ್ಲಿ ಆಗಿತ್ತೋ ಇಲ್ಲೋ, ಅದ್ರ ಮೂಲಕ ದಫನಾಯ್ತೋ ಇಲ್ಲೋ, ಇದ್ರ ಮೂಲಕ ಖಂಡಿತ ಆಗಲ್ಲ. ಬಟ್ ಈಗಲೂ ನನಗಿರೋ ಸಿಟ್ಟು, ಅಲ್ಲಿ ನಡೆದಿರೋ ದೌರ್ಜನ್ಯ ಮೇಡಮ್. ನಾನು ಅವ್ರನ್ನ ನಿನ್ನೆ ಹೊಡೆದಿರೋದನ್ನ ಕೇಳ್ತಿರೋದು, ಸೌಜನ್ಯ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿತ್ತು, ಆ ಮನೆ ಮುಂದೆನೇ ಹೊಡೆದ್ರಿ ಅಂತ ಇದೆ, ಮನೆ ಹತ್ತಿರದಲ್ಲಿ ಹೊಡೆದ್ರಿ ಅಂತ ನಿಮ್ಗೆಲ್ಲ ಗೊತ್ತಿಲ್ವಪ್ಪ? ಸೌಜನ್ಯ ನೋಡಿರ್ಲಿಲ್ಲಪ್ಪ? ಸೌಜನ್ಯ ತಾಯಿ ತಂದೆ ಗೊತ್ತಿಲ್ವಪ್ಪ? ಅವ್ರ ಅಕ್ಕ ಅಣ್ಣ ಗೊತ್ತಿಲ್ವಪ್ಪ? ಈಗ ನಮಗೆ ಚೆನ್ನಾಗಿ ಗೊತ್ತು, ಅಲ್ಲಿ ಒಬ್ಬನೇ ಒಬ್ಬ ಹುಡುಗ ಮಾಡೋಕ್ಕಾಗಲ್ಲ. ಇದನ್ನ ನನಗೆ ಯಾರು ಹೇಳಿದ್ರು, ಸೌಜನ್ಯ ಮನೆಯವರೇ ನಾವು ಹಿಂದಕ್ಕೆ ಹೋಗ್ತೀವಿ, ಯಾಕೋ ಅವನೇ ಮಾಡಿರ್ಬೇಕು ಸರ್, ದಯವಿಟ್ಟು ನೀವು ಅಂದ್ಕೋಬೇಡಿ ಸರ್ ಅಂತ ಹೇಳಿದ್ರು ನಾನು ಒಪ್ಪಲ್ಲ. ಯಾಕೆಂದರೆ ಒಬ್ಬನೇ ಒಬ್ಬ ಮನುಷ್ಯ, ಅವ್ನು ದಾರಾ ಸಿಂಗ್ ಇದ್ರು ಕೂಡ, ದಾರಾ ಸಿಂಗ್, ಮೊಹಮ್ಮದ್ ಅಲಿ ಇದ್ರು ಕೂಡ ಸಾಯಿಸಬಹುದು, ಒಂದು ಏಟಲ್ಲಿ ಸಾಯಿಸಬಹುದು, ಒಂದು ಆಯುಧದಲ್ಲಿ ಸಾಯಿಸಬಹುದು. ಎತ್ಕೊಂಡು ಹೋಗುವಾಗ ಇದೆಯಲ್ಲ, ಇದು ನೂರಾರು ನಮಗೆ ಗೊತ್ತಿದೆ. ಎಲ್ಲೋ ಕತೆ ಕೇಳಿ ಹೇಳ್ತಿರೋದಲ್ಲ, ನೂರಾರು ನಮಗೆ ಗೊತ್ತಿದೆ. ಎತ್ಕೊಂಡು ಹೋದಾಗ ಬಾಯಿನ ಹಿಂಗೆ ಇಟ್ಕೊಂಡು ಇನ್ನೊಂದು ಕೈಲಿ ಎತ್ಕೊಂಡು ಹೋಗಿದಾಗ ಇಲ್ಲಿಂದ ಹೊರಡುತ್ತಲ್ಲ, ಗಂಟಲಿಂದ ಅರ್ಧ ಫರ್ಲಾಂಗ್ ಕೇಳುತ್ತದು. ಅದು 4 ಗಂಟೆಲ್ಲ ಆಗಿರೋದು. ಯಾವುದೋ ವೆಹಿಕಲಲ್ಲಿ ಕೂರಿಸ್ಕೊಂಡು 3 ಜನದ ಮೇಲಿದ್ರೆ ಖಂಡಿತ ಆಗೋದಿಲ್ಲ. ಆ ಉಸಿರನ್ನ ಹಿಡ್ಕೊಂಡ್ಬಿಡ್ಬೋದು, ಇಲ್ಲದ್ರೆ ಆಗೋದಿಲ್ಲ. ಸೊ ನಮಗೆ ಗೊತ್ತಾಗಿದೆ, ಒಂದು ನಮ್ದು ಬಿಟ್ಬಿಡಿ. ಕೆಲವ್ರು ಹೇಳ್ತಾರೆ ನ್ಯಾಯಾಲಯದ ತೀರ್ಪನ್ನ ಸರಿಯಾಗಿ ಓದಿಲ್ಲ, ಇವನ ಬಗ್ಗೆ ಬೇರೆ ವಿಷಯಗಳು. ನಾನ್ಸೆನ್ಸ್. ಅಲ್ಲಿ ಹೇಳಿರೋ ಪ್ರಮುಖ ಅಂಶ, ಅವನು ನಿರ್ದೋಷಿ. ಸಂತೋಷ್ ರಾವ್ ನಿರ್ದೋಷಿ. ನಿಮ್ಗೆ ನೀವು ಕುಳ್ರ ಎಷ್ಟು ಸಾರಿ ಎಲ್ಲರೂ ಹೇಳಿದ್ದಾರೆ, ನೀವು ನೋಡಿ. ಇವತ್ತು ನಿರ್ದೋಷಿ ಅನ್ನೋ ಪದ ಅವನ ಬಗ್ಗೆ ಬಳಸಿದ್ದಾರೆ, ನಂಬರ್ 1. ಇನ್ನು 3 ಜನನ ಸರಿಯಾಗಿ ಎನ್ಕ್ವೈರಿ ಮಾಡಿಲ್ಲ. ಆಗ 3 ಜನದ ಮೇಲೆ 3 ಜನ ಅಕಸ್ಮಾತ್ ಹೆಗ್ಡೆ, ನಮಗೆ ದೊಡ್ಡ ಸಮಸ್ಯೆ ಅಂದರೆ ಹೆಗ್ಡೆ ಅನ್ಬೇಡಿ ಅಂತಾರೆ, ಹೆಗ್ಡೆ ಅನ್ಬೇಡಿ ಅಂತಾರೆ, ಜೈನ್ ಅನ್ಬೇಡಿ ಅಂತಾರೆ. ಏನಿದು? ಎಲ್ಲ ಜನಾಂಗಗಳಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಶಿಸ್ತರು ಇರ್ತಾರೆ, ದುಷ್ಟರು ಇರ್ತಾರೆ. ಈ ಕ್ಷಣದಲ್ಲಿ ಇವರ ಬಗ್ಗೆ ಅನೇಕ ಅನುಮಾನ ಇದೆ. ಆ ಕಾರಣಕ್ಕೆ ನಮ್ಮವರಲ್ಲ ಅಂತ ಯಾರೂ ಹೇಳಬೇಡಿ. ಹೆಗ್ಗಡೆಯವರ ಬಗ್ಗೆ ವೈಯಕ್ತಿಕವಾಗಿ ಖಂಡಿತ ನನಗೇನೂ ಇಲ್ಲ. ಮತ್ತು ಈ ಎಲ್ಲ ಹತ್ಯಾ ಪ್ರಕರಣಗಳು ಅವ್ರ ಗಮನಕ್ಕೆ ಬಂದಿರುತ್ತೋ ಇಲ್ಲೋ ಗೊತ್ತಿಲ್ಲ. ವೇದವಲ್ಲಿ ಇರಬಹುದು, ಪದ್ಮಲತಾ ಇರಬಹುದು, ಸೌಜನ್ಯ ಇರಬಹುದು. ಆ ಘಟನೆ ನಡೆದದ್ದು, ಕೃತ್ಯ ನಡೆದದ್ದು, ಅಪರಾಧ ಜರುಗಿದ್ದು ಅವರ ಗಮನಕ್ಕೆ ಬಂದಿಲ್ಲದೆ ಇರಬಹುದು. ಆದರೆ ನಂತರ ಬುಗಿಲು ಹೇಳ್ತಲ್ಲ, ವಿರೋಧ, ಆಕ್ರೋಶ, ಅದು ಗೊತ್ತಿಲ್ಲ ಅಂತ ಹೆಗ್ಡೆ ಅವ್ರು ಹೇಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಲಂಕೇಶ್ ಪತ್ರಿಕೆಯಲ್ಲಿ ಬಂತು, ಇವರಿಗೆ ಓದೋ ಅಭ್ಯಾಸ ಇದೆ ಅಂತ ಹೇಳ್ತಾರೆ. ಹೆಗ್ಡೆಯವರೇ, ನೀವು ಓದಿರ್ಲಿಲ್ವಾ? ವೇದವಲ್ಲಿ ಪ್ರಕರಣದಲ್ಲಿ ನಿಮ್ಮ ಸಂಸ್ಥೆಯ ವಿರುದ್ಧ ಕೇಸ್ ಹಾಕಿದ್ದವರ ಪತ್ನಿ, ಕೇಸ್ ಹಾಕಿರೋ ಮಹಿಳೆ, ಅದು ಅವ್ರ ಗಂಡ ಹೇಳ್ತಾರೆ, ಆ ಪತ್ನಿ ನಾವು ಹೊರಗಡೆ ಬರೋದ್ರಲ್ಲಿ ಸುಟ್ಟು ಹಾಕಿದ್ರು, ಸಾಯಿಸಿದ್ರು. ನಿಮ್ಗೆ ಗೊತ್ತಾಗಲಿಲ್ವಾ? ಅವತ್ತೇ ನೀವು ಯಾಕೆ ಕಣ್ತಿರ್ಲಿಲ್ಲ? ಬಹುಶಃ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಬಳಗ ಮಾಡಿರಬಹುದು, ನಿಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡಿರೋರು ಮಾಡಿರಬಹುದು. ನಿಮ್ಮ ಗೊತ್ತಿಲ್ಲ ಅಂತಾನೆ ಅಂದ್ಕೊಳ್ಳೋಣ. ಐ ವಾಂಟ್ ಟು ಬಿಲೀವ್ ಇಟ್. ಯಾಕೆಂದ್ರೆ ಹೆಗ್ಡೆಯವರು ಆ ರೀತಿ ಕ್ರೌರ್ಯ ಇರಲ್ವೇನೋ ಅಂತ ನಾನು ಅನ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆದರೆ ಪತ್ರಿಕೆಗಳಲ್ಲಿ ಬಂದಾಗ ರಾಮಕೃಷ್ಣ ಹೆಗ್ಡೆಯವರ ವಿಧಾನಸಭೆಯಲ್ಲಿ ಅವರಿದ್ದ ಇದರಲ್ಲಿ ಸಭೆಗಳಲ್ಲಿ ಚರ್ಚಿತ ಆದಾಗ ನಿಮಗೆ ಕಾಣಲಿಲ್ವಾ? ನೀವು ಕುರುಡರಾಗಿದ್ರಾ, ಕಿವುಡರಾಗಿದ್ರಾ? ಪ್ಲೀಸ್ ಟೆಲ್ ಮೀ. ಅದಾದ ತಕ್ಷಣ ನಿಮ್ಮ ಬಳಗ ಎಲ್ಲ ಕರೆದು ಇನ್ನೊಂದು ಇಂಥ ಪ್ರಕರಣ ಬಂದರೆ ನಾನು ಸುಮ್ಮನಿರೋದಿಲ್ಲ, ನಾನು ಹೊರಟೋಗ್ತೀನಿ. ಈ ಧರ್ಮಾಧಿಕಾರ, ಇದು ಬೇಡ, ಇದು ಅಧರ್ಮ ಅಂತ ನೀವು ಯಾಕೆ ಹೇಳಲಿಲ್ಲ? ನೀವು ಹೇಳಿದ್ದೀರಾ? ಕೇಳಲಿಲ್ಲ ಅಂದಾಗ ನೀವೇ ಪೊಲೀಸ್ಗೆ, ಸರ್ಕಾರಕ್ಕೆ ಯಾಕೆ ತಿಳಿಸ್ಲಿಲ್ಲ? ಕಮ್ಯುನಿಸ್ಟ್ ಬಗ್ಗೆ ನಿನ್ನೆ ಯಾರೋ ಮಾತಾಡ್ತಾನ, ಪುಣ್ಯಾತ್ಮ, ಅಬ್ಬಾ
ಈ ಕಮ್ಯುನಿಸ್ಟ್ನವರು ಇವರೆಲ್ಲ ಸೇರಿ ಮಾಡ್ತಿದ್ದಾರೆ. ಕಮ್ಯುನಿಸ್ಟ್ ಅಂದ್ರೆ ಅಪರಾಧಿಗಳ ಅವರು? ಕಮ್ಯುನಿಸ್ಟ್ ವಿಚಾರ ದಾರಿ ಒಪ್ಕೊಂಡಿದ್ದೀನಿ ಅಂದಾಗ ಕ್ರೈಮ್ ಏನಪ್ಪ ಅದು? ಪ್ರಜಾಪ್ರಭುತ್ವದಲ್ಲಿ ಏನು ನಡೀತಿದೆಯೋ ಅದಕ್ಕಿಂತಲೂ ಹೆಚ್ಚು ಅನ್ಯಾಯಗಳು, ವಂಚನೆಗಳು, ಭ್ರಷ್ಟತೆಗಳು, ಹಿಂಸೆ ಅಲ್ಲೂ ನಡೀತಾ ಇರಲಿಲ್ಲ. ಎಲ್ಲಿ ಎಷ್ಟಿದೆಯೋ ಅಲ್ಲಿತ್ತು, ಆದರೆ ಅಲ್ಲಿ ಸಮಾನವಾಗಿ ಹಂಚಿಕೆ ಆಗ್ತಿತ್ತು. ಯಾವುದು ಸಂಪತ್ತಾಗಲಿ ಬಡತನಾಗಲಿ ಹಂಚಿಕೆ ಆಗೋದು. ಇವತ್ತು ಸಹ ತಿಳ್ಕೊಳ್ರಪ್ಪ, ಧರ್ಮಸ್ಥಳದಲ್ಲಿ ಇದಿರಲ್ಲ, ಧರ್ಮ ಬೀರುಗಳು, ಧರ್ಮಾತ್ಮರುಗಳು ತಿಳ್ಕೊಳ್ಳಿ. ಇವತ್ತು ಚೈನಾದಲ್ಲಿ 2.5% 100ಕ್ಕೆ 2.5-3 ಜನಗಳು ಮಾತ್ರ ಹಸಿವಿನಲ್ಲಿ ಬಳಲ್ತಾರೆ. ಆದರೂ ಹುಡುಕೊಂಡು ಹೋಗಿ ಸರ್ಕಾರ ಅವರಿಗೆ ಊಟ ಕೊಡುತ್ತೆ. ನಮ್ಮ ದೇಶದಲ್ಲಿ 23% ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾರೆ, ನಿತ್ಯ ಕೂಳಿಗೆ ಒದ್ದಾಡ್ತಾ ಇದ್ದಾರೆ. ಇದನ್ನು ಹೇಳಿದ ತಕ್ಷಣ ಭಕ್ತರುಗಳಿದ್ದಾರೆ, RSS BJP ಅವರು ಇವನು ವಿರೋಧಿ, ಹಿಂದೂ ಧರ್ಮದ ವಿರೋಧಿ, ಹಿಂದೂ ಪಕ್ಷದ ನಾನ್ಸೆನ್ಸ್. ಈ 23% ನಮ್ಮ ಸ್ವಾತಂತ್ರ್ಯ ಬಂದ ದಿನದಿಂದ ಇದೆ. ಕೆಲವು ಸಾರಿ 17-18%, ಕೆಲವರು 24%, ಕೆಲವರು 20% ಇದ್ದೇ ಇದೆ. ಈ ಬಡತನ ಎಲ್ಲ ನಮ್ಮ ದೇಶದಲ್ಲಿ ಇದೆ. ಕಮ್ಯುನಿಸಂ ದೇಶಗಳಲ್ಲಿ ತೀರಾ ಕಡಿಮೆ. ಯಾಕೆ ನೀವು ಕಮ್ಯುನಿಸ್ಟ್ ಅಂತ ತಕ್ಷಣ ಅವರು ಮಾತಾಡ್ತಾ ಇಲ್ಲ? ಇವತ್ತು ಕೆಳಗೆ ಬಿದ್ದಿದ್ದಾರೆ. CPI CPM ಕಳೆದೋಗಿದ್ದಾರೆ. ನಾವು ನಾಯಕರಿಗೆ ಮಾತಾಡಿದೆ. ಪದ್ಮಲತಾ ಅನ್ನುವ ಮಗಳು ಒಬ್ಬ ಆ ಪ್ರಾಂತ್ಯದ ಕಮ್ಯುನಿಸ್ಟ್ ನಾಯಕನ ಮಗಳು. ಧರ್ಮಸ್ಥಳ, ಉಜಿರೆ ಆ ಸ್ಥಳದ್ದು. ಯಾಕೆ ನಿಮ್ಮ ಕಮ್ಯುನಿಸ್ಟ್ ಫೈಟ್ ಮಾಡಲಿಲ್ಲ? ಅವರು ಚೆನ್ನಾಗಿ ಹೇಳಿದ್ರು. ಏನು ಹೀಗೆ ಕೇಳ್ತೀವಿ? ತನ್ನ ವಯಸ್ಸಿನವ್ರೆ. ನಾನು ಹೆಸರಿಟ್ಟಿನ ತಗೊಳ್ಳಿ, ಮೋಹನ್ ಕೊಂಡಜ್ಜಿ ಈಗ ಇದರಲ್ಲಿದ್ದಾರೆ, ಕಾಂಗ್ರೆಸ್ನಲ್ಲಿ MLC ಆಗಿದ್ರು. ಅವರು ಕಮ್ಯುನಿಸ್ಟ್ ಪರಂಪರೆಯಲ್ಲಿ ಬೆಳೆದು ಬಂದವರು, ನಮಗೆಲ್ಲ ಬಹಳ ಆತ್ಮೀಯರು, ನಮ್ಮ ವಯಸ್ಸಿನವರೇ. ಅವ್ರು ಕೇಳ್ದು, ಯಾಕಪ್ಪ ಮೋಹನ ನೀವೆಲ್ಲ ಸೇರಿ ಫೈಟ್ ಮಾಡಲಿಲ್ಲ? ಆತ ಬಹಳ ಚೆನ್ನಾಗಿ ಹೇಳ್ದ. ಎಲ್ಲಿದ್ದಿ ಮಾರಾಯ ನೀನು? 80, 79, 80, 85, 86 ಆಗೆಲ್ಲ ಒಂದು ಟೀ, ಒಂದು ರೊಟ್ಟಿ ನಮ್ಮ ಕಡೆ ಸಿಗ್ತಾ ಇರಲಿಲ್ಲಪ್ಪ. ಒಂದು ಕಡೆ CPM ಜಗಳ, ಅನೇಕ ಜನ ಹಿಂಸಾತ್ಮಕ ಅದು ಹಿಡಿತಾ ಇದ್ರು, ಯಾವುದೋ ನಕ್ಸಲ್. ನಾವು ಅದನ್ನು ಫೈಟ್ ಮಾಡ್ತಾ ಹೋದಾಗ ನಮ್ಗೆ ಎಷ್ಟು ಕಷ್ಟ ಆಯಿತು. ಇವತ್ತು MK ಭಟ್ ಇವರೆಲ್ಲ ಇಲ್ಲ, ಅವರೆಲ್ಲ ಹೇಗೆ ಬದುಕಿದ್ರು ಅಂತ ತಿಳ್ಕೊಂಡ್ರೆ ಶಾಕ್ ಆಗ್ತೀಯ ನೀನು. ನಮ್ಮ ಕೈಲಿ ಓಡಾಡೋಷ್ಟು ಇದಿರಲಿಲ್ಲ, ಇವು ತುಂಬಿತ್ತು ಎಲ್ಲ. ಆ ಕಾಲದ ಮಟ್ಟಿಗೆ ಸಂಪತ್ತು ತುಂಬಿತ್ತು. ಫೈಟ್ ಮಾಡೋದು ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ನಮ್ಗೆ ಗೊತ್ತು ಅಲ್ಲ ಆಗಿರೋದು ಜನಕ್ಕೆ ಎಷ್ಟು ಕಾಣಿಸ್ತಿದೆಯೋ ಅದಕ್ಕಿಂತ ಹೆಚ್ಚಿಗೆ ಆಗಿದೆ ಅಂತ ನಮ್ಗೆ ಗೊತ್ತು. ಇದು ಒಂದು. ಅಲ್ಲಿ ಕೂತ್ಕೊಂಡವರು ದಯವಿಟ್ಟು ನೀವೆಲ್ಲ ಸೇರಿ ಧರ್ಮ ಅಂದಾಗ ಒಂದು ಹೆಣ್ಣು ಮಗು ಆ ಧರ್ಮದ ಪ್ರತಿರೂಪ, ತಾಯಿ ಅದು. 16 ವರ್ಷದ ಹೆಣ್ಣು ಮಗಳಾಗ್ಲಿ, 10 ವರ್ಷ ಆಗಲಿ, ಪುಟ್ಟ ತಾಯಿಯಂದಿರು ಅವರೆಲ್ಲ. ಅವ್ರು ನಮ್ಮನ್ನು ಟಚ್ ಮಾಡ್ತಾರಲ್ಲ, ಅಪ್ಪ, ತಾತ, ದೊಡ್ಡಪ್ಪ, ಚಿಕ್ಕಪ್ಪ ಅಂತ ಟಚ್ ಮಾಡಿದಾಗ ಆ ಟಚ್ನಲ್ಲಿ ತಾಯಿ ಫೀಲ್ ಆಗಲ್ವಪ್ಪ ನಿಮಗೆ? ಅಲ್ಲಿ ಕೂತಿರೋ ಎಲ್ಲರೂ ಕೇಳ್ತಿದ್ದೀನಿ, ಸೌಜನ್ಯ ಕಂಡಿಡಿದಪ್ಪ. ಅದು ಜಯನಗರದಲ್ಲಿ, ಬೆಂಗಳೂರಲ್ಲಾಗಿಲ್ಲ, ನಿಮ್ಮ ಧರ್ಮಸ್ಥಳದಲ್ಲಾಗಿದೆ, ನಿಮ್ಮ ಧರ್ಮ ರಕ್ಷಕರಿರೋ ಸ್ಥಳದಲ್ಲಾಗಿದೆ, ಕಾವಂತರು ಇರೋ ಸ್ಥಳದಲ್ಲಾಗಿದೆ. ಅಲ್ಲಿ ಬಂದಿದ್ದು ಇದು ತೀರ್ಪು ಬಂದಿರೋದು ಅವನಲ್ಲ ಅಂತ. ಮತ್ತು ನಾನು ಅವ್ರನ್ನೂ ಕೇಳ್ತೀನಿ, ವೀರೇಂದ್ರ ಹೆಗ್ಗಡೆಯವ್ರನ್ನೂ ಕೇಳ್ತೀನಿ, ಗೌರವದಿಂದ ಕೇಳ್ತೀನಿ. ಹೆಗ್ಗಡೆ ಅವರೇ, ನಿಮ್ಮ ಬಗ್ಗೆ ಯಾರೋ ಹೇಳಿದ್ರು, ಯಾವುದೋ ಒಂದು TV ಮಾಡ್ತು, ಯಾವುದು ಅಂತ ನನಗೆ ಗೊತ್ತಾಗ್ತಿಲ್ಲ. ಕೆಲವು ಆಟೋ ಡ್ರೈವರ್ಗಳು ನಿಮ್ಮನ್ನು ಹೊಗಳಿದ್ರು. ಅದನ್ನು ನಾನು ಹೇಳ್ತೀನಿ. ನಂಗೆ ಭಾಳ ಒಬ್ಬ ಮನುಷ್ಯರು ಭಾಳ ಚೆನ್ನಾಗಿ ಹೇಳ್ದ. ನಾವು ಯಾರ್ಯಾರು ಭಕ್ತರಿಗೆ ತೊಂದರೆ ಆದರೆ ನಮ್ಮಿಂದ ನಾವು ಸಿಟ್ಟಿನ ಜಗಳ ಆಡಿದ್ರೆ ಅವ್ರು ಹೇಳ್ತಿದ್ದು ಒಂದೇನೆ, ನೆಂಟರು ನಮ್ಮ ಮನೆಗೆ ಬಂದಾಗ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ಸ್ವಲ್ಪ ನಮಗೆ ತೊಂದರೆ ಅದನ್ನು ಸಹಿಸ್ಕೋಬೇಕು. ಎಷ್ಟು ದೊಡ್ಡ ಮಾತು ಹೇಳಿದಿರಿ ಹೆಗ್ಗಡೆ ಅವರೇ. ಅದನ್ನು ನೀವು ಹೇಳಿದ್ರು, ಅವ್ನು ಉತ್ಕೊಂಡು ಹೇಳಿದ್ರು, ನನಗೆ ಗೊತ್ತಿಲ್ಲ. ಯಾರಾದರೂ ಹೇಳಿರಲಿ, ನಾನು ಆ ಮನುಷ್ಯನ ಕೈ ಮುಗಿತೀನಿ. ಎಸ್, ನಾವು ಬೆಳೆಸ್ಕೋಬೇಕು ಅಂತ ಎಲ್ರಿಗೂ ಹೇಳ್ತೀವಲ್ಲ, ನಾವು ಸಾಕಷ್ಟು ಬೆಳೆಸ್ಕೊಂಡಿದ್ದೀವಲ್ಲ, ಆ ಸಂವೇದನೆಯ ಮಾತು ಅದು ಅಂತ. ಹೆಗ್ಗಡೆ ಅವರೇ, ನಾನೊಂದೇ ಒಂದು ಕೇಳ್ತೀನಿ. ನೀವು ಗಲಾಟೆ ಆಯ್ತಲ್ಲ, ಏನಾಗಿತ್ತು ನಿಮಗೆ? ಆ ಹುಡುಗರು ಏನು ಹೇಳಿದ್ರು? ನಿಮಗಂತೂ ಎಷ್ಟೇ ಇವತ್ತು ಜನ ಒಬ್ಬರು ಬರಲಿಲ್ಲ ಅಂತ ಹೇಳಿದ್ರು ನಿಮ್ಮ ಆಸ್ತಿ ಸಂಪತ್ತು ಕರಗತ್ತ. ಬರೀ ಧರ್ಮಸ್ಥಳದಲ್ಲಿ ಮಾತ್ರ ಇದೆಯಾ ನಿಮ್ಮ ಸಂಪತ್ತು? ಅಮೇರಿಕಾದಲ್ಲಿ ಇಲ್ವಾ? ಇಲ್ಲ ಅಂತ ಹೇಳಿ ಕೊಡ್ತೀನಿ. ನನಗೆ ಹೆಂಗಾಗ್ಬಿಟ್ಟಿದೆ ನಿಮ್ಮ ಮೇಲೆ ಮಾತಾಡಿದ ಮೇಲೆ ಅಂತ ಹೇಳಿದ್ರೆ, ರಾತ್ರಿ 1 ಗಂಟೆ ಫೋನ್ ಮಾಡ್ತಾರೆ. ಎಲ್ಲಿಂದ? ಸ್ಟೇಟ್ಸಿಂದ. ನಿಮ್ಗಿರೋ ಎಸ್ಟೇಟ್ ಬಗ್ಗೆ ಹೇಳ್ತಾರೆ. ಆಸ್ಟ್ರೇಲಿಯಾದಲ್ಲಿದೆ, ದುಬೈಂದ, ಎಲ್ಲ ಕಡೆ ಇದೆ. ಇವತ್ತೇನೂ ಆಗಲ್ಲ. ಆ ಗಲಾಟೆ ಆದಾಗ ನೀವು ಖಂಡಿಸ್ಬೇಕಲ್ವಾ? ಪತ್ರಿಕೆಗಳಲ್ಲಿ ಬಂದಿದೆ, TV ಬರ್ತಾ ಇದೆ. ಯಾವ ಕಾರಣಕ್ಕೂ ಮಾಡಬೇಡಿ ಅಂತೇಳಿ ಅವ್ರಿಗೂ ಹೇಳಿ. ನೀವು ನಿಮ್ಮನ್ನ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ತಾ ಇರೋರ್ಗೂ ಹೇಳೋ ಅಧಿಕಾರ, ಹಕ್ಕು ನಿಮಗಿದೆ ಮತ್ತು ಹಿರಿಯತನ ಇದೆ.
ಸುಳ್ಳು ಸುಳ್ಳು ಚಾರಿತ್ರ್ಯವದೇ ಮಾಡಬೇಡ್ರಪ್ಪ. ಸತ್ಯ ಇದ್ರೆ ಹೇಳಿ ಅಂತ ಹೇಳಿ. ಇಷ್ಟಾಗಿ ನಾನು ನಿಮ್ಮನ್ನು ಕೇಳ್ತೀನಿ, ಒಂದೇ ಒಂದು ಮಾತು ಕೇಳ್ತೀನಿ. ನೀವು ಇಡೀ ಧರ್ಮಸ್ಥಳ, ಒಂದು ದೇವಸ್ಥಾನ, ಮಂಜುನಾಥ ಸ್ವಾಮಿಯ ದೇವಸ್ಥಾನ ಮಾತ್ರ ಹೇಳ್ತಾ ಇಲ್ಲ, ಅಲ್ಲಿ ಕೂರಿಸಿರೋ ವಿಗ್ರಹದ ಬಗ್ಗೆ ಮಾತ್ರ ಹೇಳ್ತಿಲ್ಲ. ಧರ್ಮಸ್ಥಳ ಅಂತೀರಿ, ಧರ್ಮಕ್ಷೇತ್ರ ಅಂತೀರಿ. ಎಷ್ಟು ಜನ ಇದ್ದಾರೆ ಅಲ್ಲಿ? ಎಷ್ಟು ಜನ ಇದ್ದಾರೆ ಹೆಗ್ಡೆ ಅವರೇ? 11,000 ಜನ ಅಂತ ಹೇಳಿದ್ರು. 11,000 ಜನರು ಹೊರಗಡೆ ಹೋಗಿರೋರು ಭಾಳ ಇರ್ತಾರೆ ಅಂತೇಳಿ 2,000 ಕುಟುಂಬಗಳು. ಮತ್ತು ಆ ಹೆಣ್ಮಗುವಿನ ತಂದೆ, ತಾತ, ಸೋದರ ಮಾವ ಎಲ್ಲ ನಿಮಗೆ ಗೊತ್ತಿರೋರು ಅಲ್ವಾ ಹೆಗ್ಡೆ ಅವರೇ? ನಿಮಗೆ ಗೊತ್ತಿರೋರಿ. ಸೌಜನ್ಯ ಬಗ್ಗೆ ಮಾತಾಡಿದ್ರು ನೀವು ಚೆನ್ನಾಗಿ ಹೇಳಿದ್ರಿ. ನಾನು ನಿಮ್ಮನ್ನು ಕೇಳಬೇಕು ಅಂತಿರೋದು ಒಂದೇ ಒಂದು. ನೀವು ಆನ್ಸರ್ ನಿಮ್ಮ ಮನಸ್ಸಲ್ಲಿರುತ್ತೆ, ಬಹಿರಂಗವಾಗಿ ಹೇಳಬೇಕು. ಆ ಇಡೀ ಊರು ನಿಮ್ಮ ಮನೆ ಇದ್ದಂಗೆ, ಹೌದಾ ಇಲ್ವಾ? ಧರ್ಮಕ್ಷೇತ್ರದ ದೊರೆ ನೀವು, ಮಾಲೀಕ ನೀವು, ಕಾವಂದ ನೀವು. ಆ ಇಡೀ ಊರು ನಿಮ್ಮ ಕೈಲಿದೆ. ಎಷ್ಟು ಜನ ಅಲ್ಲಿ? 11,000. ನಮ್ಮ ಜಯನಗರದಲ್ಲಿ ಇರೋದೇ ಹೆಚ್ಚು ಕಮ್ಮಿ 3 ಲಕ್ಷ, 3.5-4 ಲಕ್ಷ ಜನ ಇದ್ದಾರೆ. ಇಲ್ಲೇ ಒಂದು ಸಣ್ಣ ಅಪರಾಧ ಆದರೆ ನಮ್ಗೆ 24 ಗಂಟೆಯಲ್ಲಿ ನನಗೆ ಆಸಕ್ತಿ ಇಲ್ಲ ಅಂದ್ರೂ ಗೊತ್ತಾಗಿರುತ್ತೆ. ಮತ್ತು ಒಂದು ಇದರಲ್ಲಿ ಯಾರು ಆ ಹೆಣ್ಣುಮಗಳ ಮೇಲೆ ದೌರ್ಜನ್ಯ ಎಸಗಿದ್ರು ನಿಮಗೆ ಗೊತ್ತಿಲ್ವಾ? ಕೈ ಮುಟ್ಕೊಂಡೇಳಿ. ನಾನು ನಿಮ್ಮ ಮಗಳು ಮೊಮ್ಮಗಳ ಮೇಲೆ ಆಣೆ ಮಾಡಿ ಹೇಳಿ ಅಂತ ಕೇಳಲ್ಲ, ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಅಂತ ಹೇಳಲ್ಲ. ದಯವಿಟ್ಟು ನಿಮ್ಮ ಎದೆ ಮೇಲೆ ಈ ಕೈ ಇಟ್ಕೊಂಡು, ನನಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಅವಳ ಮೇಲೆ ಎಸಗಿದ್ದು ಅಂತ ಹೇಳಿ ಬೇರೆಯವ್ರು ಇರಲಿ, ನಾನಂತೂ ಮಾತನಾಡೋದು ಬಿಟ್ಬಿಡ್ತೀನಿ. ಆದರೆ ಹೆಗ್ಡೆ ಅವರೇ, ನಿಮಗೆ ಗೊತ್ತು, ಅವರು ನಿಮ್ಮ ಬಳಗದವರು. ನಿಮ್ಮ ಸಂಬಂಧಿ ಇರ್ಬೋದು, ಸಂಬಂಧ ಇಲ್ಲದೆ ಇರ್ಬೋದು, ಆದರೆ ನಿಮ್ಮ ಬಳಗ, ದೇವಸ್ಥಾನ, ಹತ್ತಿರದವರು, ಇನ್ನು ಅವ್ರು ಬಿಟ್ಟು ತೊಂದರೆಗೆ ಸಿಕ್ಕೊಂಡ್ರೆ ನನಗೆ ಮುಜುಗರ ಆಗತ್ತೆ ಅಂತ ನೀವು ಹೇಳ್ತಾ ಇಲ್ಲ, ಹೌದಾ ಇಲ್ವಾ? ನಿಮಗೆ ಖಂಡಿತವಾಗಿ ಗೊತ್ತು. ಇಷ್ಟಾಗಿ ಒಂದು ಮಾತು ಹೇಳಲ್ಲ, ಆ ಸೌಜನ್ಯ ಬಗ್ಗೆ ಊರಿನಲ್ಲಿ, ಹಳ್ಳಿಲೂ ಕೂಡ ಸಾಕಷ್ಟು ಜನ, ಯಾಕೆಂದರೆ 10 ಜನ ಸೇರಿ ಎಸಗಿರೋ ಕೃತ್ಯ ಇದು. 10 ಜನ ಫ್ಯಾಮಿಲಿ ಗೊತ್ತಿಲ್ವಾ? ಆ ಫ್ಯಾಮಿಲಿಯಿಂದ ಅವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗಳು, ಬಂಧು ಬಳಗ ಗೊತ್ತಿರೋದಿಲ್ವಾ? ಅವ್ರು ಮಾತನಾಡೋದಿಲ್ವಾ? ಎಲ್ಲಕ್ಕಿಂತಲೂ ಹೆಚ್ಚಿಗೆ ನಿಮ್ಗೆ ಗೊತ್ತಿರುತ್ತೆ ಹೆಗ್ಡೆ ಅವರೇ. ಯಾಕೆ ಕಾಮನ್ ಸೆನ್ಸ್ ಇಲ್ಲದೆ ನೀವು ಆ ಪ್ರದೇಶವನ್ನು ಅಷ್ಟು ಶ್ರೀಮಂತಿಕೆಗೆ ತೊಗೊಂಡೋಗಕ್ಕಾಗ್ತಿರ್ಲಿಲ್ಲ. ಶ್ರೀಮಂತಿಕೆ ನೀವು ಗಳಿಸಿರ್ಬೋದು, ತೊಗೊಂಡೋದ್ರಿ. ಸತ್ಯ ಗೊತ್ತಿರೋದು ಯಾರು ಗೊತ್ತಾ? ಕ್ರೈಮ್ಗಳ ಬಗ್ಗೆ IPS ಆಫೀಸರ್ಗಳಿಗೆಲ್ಲ, ಆದರೆ ACPಗಳು, ಇನ್ಸ್ಪೆಕ್ಟರ್ಗಳಿಗೆಲ್ಲ ಸಚಿವಗಳಿಗೆ ಗೊತ್ತಿರೋದು ಅಲ್ಲಿ ಓಡಾಡಿರೋ PCಗಳಿಗೆ, ಪೇದೆಗಳಿಗೆ ಖಂಡಿತವಾಗಿ ಗೊತ್ತು. ನಾನು ಆ ಪೇದೆಗಳನ್ನ ಅಂಟಂದಿರ ನಮ್ಮನ್ನೆಲ್ಲ ಉಳಿಸಿದಾರಪ್ಪ ಪೇದೆಗಳು. ನಮ್ಮನ್ನೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಹೇಳಲ್ಲ, ನಾನು ಹೆಸರುಗಳು ಹೇಳೋ ಅವಶ್ಯಕತೆ ಇಲ್ಲ. ನನಗಿಂತಲೂ ವಯಸ್ಸಲ್ಲಿ ಚಿಕ್ಕವರಾದ್ರು ನಮ್ಮ ಅಣ್ಣದಿರು, ಅಣ್ಣ ಅಂತಾನೆ ಕರಿತೀನಿ. ಒಂದಿನ ಹೇಳ್ತೀನಿ ಅವ್ರನ್ನೆಲ್ಲ, ಒಬ್ಬಿಬ್ರಲ್ಲ ಸುಮಾರು ಜನ. ನಿಮ್ಗೆ ಹಿಂಗಾಗತ್ತೆ ಗುರು, ನಿಮ್ಮ ಮೇಲೆ ಇದಾಗತ್ತೆ, ನಿಮ್ಮ ಮೇಲೆ ಹಿಂಗೆ ನಡೀತಿದೆ, ಆಫೀಸರ್ಸ್ ಸಪೋರ್ಟ್ ಕೊಡ್ತಿದ್ದಾರೆ, ಬಿ ವೆರಿ ಕೇರ್ಫುಲ್ ಅಂತ ಹೇಳಿ ಕರ್ಕೊಂಡು ಅವ್ರು ಹೇಳಿದಾರಪ್ಪ. ನಮ್ಮ ಕೈಲಿ ದುಡ್ಡು ತೊಗೊಳ್ದೆ ಹೇಳಿದ್ದಾರೆ. ನಿಮ್ಗೆ ಗೊತ್ತು, ನಿಮಗೆಲ್ಲ ಕೇಳ್ಕೊಳ್ತೀನಿ ನಾನು. ನನ್ನ ಸೋದರರು ನೀವೆಲ್ಲ ಆಗಿದ್ರಲ್ಲ, ನೀವು ಪೇದೆಗಳು, ನೀವೆಲ್ಲ ನನ್ನ ಕುಟುಂಬದವರು. ಅಪರಾಧರು ಬಂದು ಹೇಳ್ರಪ್ಪ, ಹೇಳ್ಬಿಡಿ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಬಿಡಿ. ಇವತ್ತು ಒಂದಂತೂ ಹೇಳ್ತೀನಿ, ಈ ಕ್ಷಣದಲ್ಲಿ ಈಗಿರೋ ರೀತಿಯಲ್ಲಿ ಸೌಜನ್ಯ ಹೆಸರಲ್ಲಿ ಶಿಕ್ಷೆ ಕೊಡಿಸೋದು ಔಟ್ ಆಫ್ ಕ್ವಶನ್. ಕಾನೂನು ನನಗೆ ಗೊತ್ತಿದೆ. ಯಾಕೆ ಕೊಟ್ಟಾಗಲೇ ಹೇಳಿದ್ರು, ವೇದವಲ್ಲೇ ಇರಲಿ, ಪದ್ಮಲತಾ ಇರಲಿ, ಇದಿರಲಿ ಆಗೋದಿಲ್ಲ. ಕಾರಣ ಏನು ಅಂದರೆ ಬೇರೆ ಬೇರೆ ಕಾರಣ ಇದೆ. ಆದರೆ ಅವ್ರು ಯಾರು ಅಂತ ಗೊತ್ತಾದರೆ ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿರ್ತವೆ. ನಾನು ಹೇಳಲ್ಲ, ಯಾಕೆಂದರೆ ಇದನ್ನು ಹೇಳಿದ ತಕ್ಷಣ ಅವ್ರ ಪರ ಇರೋರು ಅದನ್ನು ತೊಗೊಂಡು ಮಾತಾಡೋ ಶುರು ಮಾಡ್ತಾರೆ, ವಿರೋಧ ಇರೋರು ಮಾತಾಡ್ತಾರೆ. ಆದರೆ ನನಗೆ ಹೇಳ್ರಪ್ಪ, ನಂಬಿಸಿ, ನನಗೆ ಒಪ್ಪಿಸ್ಬೇಕು. ನನಗೆ ಸುಮ್ಮನೆ ಯಾರೋ ಹೆಸರು ಶ್ರೀಧರ್ ಅಂತ ಇದ್ದಾನೆ, ಮಾಡಿಬಿಟ್ಟಿದ್ದಾನೆ, ಚಂದ್ರು ಅಂತ ಇದ್ದಾನೆ, ಮಾಡಿದ್ದಾನೆ, ಹಂಗೆ ಹೇಳ್ಬೇಡಿ. ಖಚಿತವಾಗಿ ನಿಮಗೆ ಗೊತ್ತಿದೆ, ಖಚಿತವಾಗಿ ನೀವು ಬನ್ನಿ, ನೀವು ಹೋಗಿ ಬರೋ ಖರ್ಚೆಲ್ಲ ನಾನು ಕೊಡ್ತೀನಿ. ನನಗೆ ಒಪ್ಪಿಸಿ, ಇಂಥವ್ರು ಮಾಡಿದ್ದಾರೆ ಅಂತ ಒಪ್ಪಿಸಿ, ಶಿಕ್ಷೆ ಅವ್ನು ಮಾಡೋದು ನನಗೆ ಬಿಟ್ಬಿಡಿ. ಆ ಮಗಳ ಕುಟುಂಬ ಇರಲಿ, ಯಾರೇ ಇರಲಿ, ಖಂಡಿತ ಮಾಡಿಸ್ತೀನಿ. ಅದಕ್ಕೇನು ದಾರಿ ಅಂತಲೂ ನಾನು ಹೇಳಲ್ಲ. ಖಂಡಿತವಾಗ್ಲೂ ಆಗಲೇಬೇಕು, ಆಗದೇ ಇರೋಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಂದರ್ಭ, ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿದೆ, ನಾನು ಹೇಳ್ತಿರೋ ಸತ್ಯ ಅಂತ ನಿಮ್ಗೆ ಗೊತ್ತಿದೆ ಅಲ್ಲ. ಸಾಕಷ್ಟು ಪೇದೆಗಳು ನೀವು ನೋಡ್ತಿದ್ದೀರ ಅಲ್ಲ. ಹೇಳಿ, ನೀವು ಯಾವ ಮುಲಾಜು ಇಲ್ಲದೆ ಹೇಳಿ. ಅವ್ರು ಹೆಗ್ಡೆ ಪರ ಇರ್ಬೋದು, ಹೆಗ್ಡೆ ಪರ ಇಲ್ಲದೆ ಇರಬಹುದು, ದೇವಸ್ಥಾನಕ್ಕೆ ಸಂಬಂಧ ಇರ್ಬೋದು, ಸಂಬಂಧ ಇಲ್ಲದೆ ಇರಬಹುದು, ಯಾವ ಜನಾಂಗಕ್ಕೆ ಬೇಕಾದ್ರೆ ಸೇರಿರಬಹುದು. ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ,
ದಯವಿಟ್ಟು ಹೇಳಿ, ನಿಮಗೆ ಗೊತ್ತು. ನೀವು ಒಬ್ಬರು ಪೇದೆಗಲ್ಲ, ಸಾಕಷ್ಟು. ಯಾಕೆಂದರೆ ಪೇದೆಗಳು ಸಾಯಂಕಾಲ ಸಿಕ್ಕ ತಕ್ಷಣ ಎಲ್ಲ ಇಡೀ ಪ್ರಪಂಚದಲ್ಲಿ, ಅಮೇರಿಕಾ ಇರಲಿ, ಬೆಂಗಳೂರು ಇರಲಿ, CCB ಇರಲಿ, ಪೇದೆಗಳು ಸಾಯಂಕಾಲ ಆದ ತಕ್ಷಣ ಅರ್ಧ ಗಂಟೆ ಆ ಸ್ಟೇಷನ್ ಈ ಸ್ಟೇಷನ್ ಎಲ್ಲ ಸೇರ್ತಾ ಇರ್ತಾರೆ. ಸೇರಿದಾಗ ಹಿಂಗಾಯ್ತು ಕಣೋ ಮಗ, ಹಿಂಗಾಯ್ತು ಕಣೋ ತಮ್ಮ ಅಂತ ಮಾತನಾಡ್ತಾರೆ. ದಟ್ ಈಸ್ ಪೇದೆಗಳ ಸಂಸ್ಕೃತಿ. ಪೇದೆಗಳ ಸಂಸ್ಕೃತಿ ಏನದು? ಈ ಜಗತ್ತನ್ನು ಉಳಿಸಿರೋ ಸಂಸ್ಕೃತಿ. ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತು. ಭಾಳ ಜನ ಅದನ್ನು ಗೊತ್ತೇ ಮಾಡಲ್ಲ. ಪೇದೆಗಳ ಸಂಸ್ಕೃತಿ, ನಡವಳಿಕೆ ಈ ಜಗತ್ತನ್ನು ಅವ್ರಿಗೇ ಗೊತ್ತಿಲ್ಲ. ದೊಡ್ಡ ದೊಡ್ಡ ಆಫೀಸರ್ಗೆ ರಿಪೋರ್ಟ್ ಮಾಡ್ಕೊಳ್ತಾರೆ, ಆದರೆ ಉಳಿಸಿರೋರು ನೀವು. ದಯವಿಟ್ಟು ಹೇಳಿ. ಅದೇ ರೀತಿ ಹೆಗ್ಡೆಯವರೇ ಒಂದು ಸಾರಿ ಧೈರ್ಯ ಮಾಡಿ. ನಿಮಗೆ ಗೊತ್ತು ಹೆಗ್ಡೆ ಅವರೇ, ನಿಮಗೆ ಖಚಿತವಾಗಿ ಗೊತ್ತು. ಯಾಕೆ ಅವ್ರನ್ನ ಶೀಲ್ಡ್ ಮಾಡ್ತಾ ಇದ್ದೀರಿ? ಯಾರಾದರೂ ಇರಲಿ, ಅವರು, ನೀವಂತೂ ಇಲ್ಲ. ನಿಮ್ಮ ಕುಟುಂಬ, ಪತ್ನಿ, ಮಗಳು ಬಿಡಿ, ಮಾತನಾಡೋದೇ ಅರ್ಥ ಇಲ್ಲ. ನಿಮ್ಮ ತಮ್ಮನ ಮಕ್ಕಳಿರಬಹುದು, ನಿಮ್ಮ ಕಸಿನ್ ಮಕ್ಕಳಿರಬಹುದು, ನಿಮಗೆ ಗೊತ್ತಿರೋ ಮಕ್ಕಳಿರಬಹುದು, ನಿಮ್ಮ ಹತ್ರ ಬೇರೆ ಕೆಲಸ ಮಾಡ್ತಿರೋ ಮಕ್ಕಳಿರಬಹುದು, ನಿಮ್ಮ ತೋಟ ನೋಡ್ಕೊಳ್ಳೋರು ಇರಬಹುದು, ಅವರ ಮಕ್ಕಳಿರಬಹುದು. ದಯವಿಟ್ಟು ಹೇಳಿ, ತಾರ್ಕಿಕ ಅಂತ್ಯ ಆಡಿ. ಮತ್ತು ಇನ್ನೊಂದು ನಾನು ಹೇಳ್ತೀನಿ, ಭಾಳ ಗಂಭೀರವಾಗಿ ಹೇಳ್ತೀನಿ, ನಿಮ್ಮ ಆ ಸ್ಥಳದ ಜನಗಳಿಗೆ, ನೀವಿಗೆಲ್ಲ ಹಲ್ಲೆಗೆಲ್ಲ ಹೋಗಬೇಡಿ. ಕಡೆಗೆ 2 ಗುಂಪುಗಳಾಗಿ ನೀವು ಹೊಡೆದಾಡ್ಕೊಂಡು ಹಲ್ಲೆ ಮಾಡ್ಕೊಳ್ತೀರಿ, ಗಾಯ ಮಾಡ್ಕೊಳ್ತೀರಿ, ಆಸ್ಪತ್ರೆಗೆ ಸೇರ್ತೀರಿ, ಮತ್ತು ಯಾರಾದರೂ ಹೆಣ ಆಗ್ತೀರಿ. ಮಾಡ್ಕೋಬೇಡಿ. ಎಲ್ಲರೂ ಕೂತ್ಕೊಳ್ಳಿ. ಆ ಊರಿನವ್ರು ಸೇರಿದವರು ನಮ್ಮನ್ನು ಬಿಟ್ಟುಬಿಡಿ, ಹೊರಡೆಯವ್ರನ್ನ ಬಿಟ್ಟಾಕಿ ಕೂತ್ಕೊಳ್ಳಿ. ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಿ. ಈ 100 ಅಸ್ಥಿ ಪಂಜರಗಳ ಹುಡುಕಾಟ ಅದು ಇದು ಯಾಕೆ ಗಂಭೀರ ಆಯ್ತು ಹೇಳಿ? ಓನ್ಲಿ ಬಿಕಾಸ್ ಆಫ್ ಒನ್ ನೇಮ್, ಒಂದು ಹೆಸರು, ಒಂದು ಜೀವ, ಒಂದು ಆತ್ಮದ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಸೀರಿಯಸ್ ಆಗೋಯ್ತು ಈ ಕ್ಷಣದಲ್ಲಿ. ಹಿಂದೆ ವೇದವಲ್ಲಿ ಪದ್ಮಲತಾ ಬಿಡೋಣ, ಆದರೆ ಈ ಕ್ಷಣದಲ್ಲಿ ಸೀರಿಯಸ್ ಆಗಿದ್ದೆ ಬಿಕಾಸ್ ಆಫ್ ಸೌಜನ್ಯ. ದಯವಿಟ್ಟು ಪ್ಲೀಸ್. ನಮಸ್ಕಾರ.